ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ. ಯೋಗಿ ಆದಿತ್ಯನಾಥ್ ಸರ್ಕಾರದ ಪ್ರಥಮ ಆದ್ಯತೆ ಏನು ಅಂದರೆ, ಸಣ್ಣದಾಗಿ ಒಂದು ದೂರು ಬಂದರೆ ಸಾಕು, ಅದು ನಿಜವೋ ಸುಳ್ಳೋ ಅದರ ಅವಶ್ಯಕತೆ ಬೇಕಾಗಿಲ್ಲ. ದೂರು ಬಂದರೆ ಸಾಕು, ಯಾರ ಮೇಲೆ? ಮುಸ್ಲಿಮರ ವಿರುದ್ಧ. ಅವ್ರ ಮೇಲೆ ಕ್ರಮ ಆಗತ್ತೆ, ಉಗ್ರ ಕ್ರಮ ಆಗುತ್ತೆ, ಕಠಿಣ ಕ್ರಮ ಆಗುತ್ತೆ, ಅದು ಏನೇ ಆಗಿರಲಿ. ಅಂಥದ್ದೇ ಒಂದು ಘಟನೆ ಮಥುರಾದಿಂದ ವರದಿ ಆಗ್ತಾ ಇದೆ. ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ನ ಯಾರೋ ಪುಡಾರಿ, BJP ಕಾರ್ಯಕರ್ತ ಅಂತ ಕರೆಸ್ಕೊಳ್ಳೋನು, BJP ಲೀಡ್ರ್ ಅಂತ ಕರೆಸ್ಕೊಳ್ಳೋನು ಬಂದ್ಬಿಟ್ಟು ಸುಳ್ಳು ಹೇಳಿದ ಕಾರಣಕ್ಕೆ ಬಲವಂತಕ್ಕೆ ನಮಾಜ್ ಮಾಡಿಸ್ತಾರೆ ಹಿಂದೂ ಹುಡುಗರಿಗೆ ಅಂತ, ರಾಷ್ಟ್ರಗೀತೆ ಹಾಡಿಸಲ್ಲ ಅಂತ, ಮತ್ತು ಹಿಂದೂ ದೇವರು ದೇವತೆಗಳ ಅವಮಾನ ಮಾಡ್ತಾರೆ ಅಂತ ಯಾವನ ಪುಡಾರಿ ಒಬ್ಬ ಹೇಳದಂತೆ ಅದಕ್ಕೆ ಎಜುಕೇಷನ್ ಆಫೀಸರು ಸಸ್ಪೆನ್ಷನ್ ಮಾಡಿಬಿಟ್ರು. ಆ ನಂತರ ಆ ಊರು ತಿರುಗಿ ಬಿತ್ತು ನೋಡಿ. ಅದರ ತಿರುಗು ಬಿದ್ದುವಿಕೆಗೆ ಇಡೀ ಸರ್ಕಾರ ನಡಗೋಯ್ತು, ವಾಪಸ್ ತಗೊಳ್ತು ಸಸ್ಪೆನ್ಷನ್ನು. ವಿದ್ಯಾರ್ಥಿಗಳು, ಆ ಊರಿನ ಹಿಂದೂಗಳು ಮಾಡಿದಂತಹ ಕೆಲಸ ಇದೆಯಲ್ಲ, ವಂಡರ್ಫುಲ್. ಈ ದೇಶದ ನಿಜವಾದ ಸಂಸ್ಕೃತಿ ಅದು, ನಿಜವಾದ ಶಕ್ತಿ ಅದು. ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ. ಮಥುರಾದಲ್ಲಿ ಇರುವಂತಹ ಗೌರ್ನಮೆಂಟ್ ಪ್ರೈಮರಿ ಶಾಲೆ, ಗೌರ್ನಮೆಂಟ್ ಪ್ರೈಮರಿ ಸ್ಕೂಲ್, ಸರ್ಕಾರಿ ಶಾಲೆ, ಅಲ್ಲಿ ಜಾನ್ ಮೊಹಮ್ಮದ್ ಅನ್ನುವಂಥವ್ರು ಕಳೆದ 17 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. 17 ವರ್ಷಗಳಿಂದ ಈಗ ಹೆಡ್ ಮಾಸ್ಟರ್ ಆಗಿದ್ದಾರೆ. ಅದು ಕೆಲವರಿಗೆ ತಡ್ಕೊಳಕ್ಕಾಗಲಿಲ್ಲ. ಒಬ್ಬ ಮುಸ್ಲಿಂ ಹೆಡ್ ಮಾಸ್ಟರ್ ಆಗಿದ್ದರೆ ತಡ್ಕೊಳಕ್ಕಾಗತ್ತಾ? ಈ ಮತಾಂಧರಿಗೆ, ಜಾತಿವಾದಿಗಳಿಗೆ, BJPಗರಿಗೆ, ಸಂಘಿಗಳಿಗೆ ತಡ್ಕೊಳಕ್ಕಾಗಲ್ಲ. ಏನಾದರೂ ಮಾಡಿ ಆ ವ್ಯಕ್ತಿಯನ್ನ ಅಲ್ಲಿಂದ ತೆಗೆದು ಬಿಡಬೇಕು, ಕೆಲಸದಿಂದನೇ ಕಿತ್ತಾಕಿಸ್ಬೇಕು ಅಂತ ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ ದುರ್ಗೇಶ್ ಪ್ರಧಾನ್ ಅನ್ನುವಂತಹ ಅಯೋಗ್ಯ, ನೀಚ ಮನಸ್ಥಿತಿಯ ಅಯೋಗ್ಯ ಸುಮ್ಮನೆ ಒಂದು ದೂರು ಕೊಟ್ಟು ಬಿಡ್ತಾನೆ. ಸುಮ್ಮನೆ ಏನು, ಈ ಜಾನ್ ಮೊಹಮ್ಮದ್ ಅನ್ನುವಂತಹ ಹೆಡ್ ಮಾಸ್ಟ್ರು ಹಿಂದೂ ಮಕ್ಕಳಿಗೆ ಬಲವಂತದ ನಮಾಜ್ ಮಾಡಿಸ್ತಿದ್ದಾರೆ, ಶಾಲೆಯಲ್ಲಿ ರಾಷ್ಟ್ರಗೀತೆ ಹಾಡಿಸೋದೇ ಇಲ್ಲ, ಅದರ ಜೊತೆಗೆ ಹಿಂದೂ ದೇವರು ದೇವತೆಗಳ ವಿರುದ್ಧ ಅಪಪ್ರಚಾರ ಮಾಡ್ತಾರೆ, ಅವಹೇಳನ ಮಾಡ್ತಾರೆ ಈ ಹೆಡ್ ಮಾಸ್ಟರ್. ಹಾಗಾಗಿ ಈ ವ್ಯಕ್ತಿಯನ್ನ ತೆಗೆದು ಬಿಡಬೇಕು ಅಂತ ಒಬ್ಬ BJP ಕಾರ್ಯಕರ್ತ, BJP ನಾಯಕ ಅಂತ ಕರೆಸ್ಕೊಳ್ಳುವವನು ದೂರು ಕೊಟ್ಟನ ಮೇಲೆ ಈ ಯೋಗಿ ಆದಿತ್ಯನಾಥ್ ಸರ್ಕಾರ ಸುಮ್ಮನೆ ಇರೋಕ್ಕಾಗತ್ತಾ? ಸುಮ್ಮನೆ ಇರಲಿಲ್ಲ. ತಕ್ಷಣಕ್ಕೆ ವಿತೌಟ್ ಎನಿ ಎನ್ಕ್ವೈರಿ, ಏನಿಲ್ಲ, ಸೀದಾ ನೋಟಿಸ್, ಸಸ್ಪೆಂಡೆಡ್, ಅಮಾನತು ಮಾಡಿದ್ದೀವಿ. ಯಾಕೆ ಅಂತ ಕೇಳಿದ್ರೆ ನೋಟಿಸಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನೀವು ಹೀಗೆಲ್ಲ ಮಾಡ್ತಿದ್ದೀರಿ ಅಂತ ದೂರುಗಳಿದ್ದಾವೆ. ಮೇಲ್ನೋಟಕ್ಕೆ ಅದು ಸತ್ಯ ಅಂತ ಕಂಡು ಬರ್ತಿದೆ ಅಂತ ಬೇರೆ ಹೇಳಿ ಕೊಟ್ಬಿಟ್ರು. ಆದರೆ ಅದಾದ ನಂತರ ಇಡೀ ಊರೇ ಆ ಹೆಡ್ ಮಾಸ್ಟರ್ ಪರವಾಗಿ ನಿಂತ್ಕೊಳ್ತು. ಶಾಲೆಯಲ್ಲಿದ್ದಂತಹ ಪ್ರತಿಯೊಬ್ಬ ಶಿಕ್ಷಕರು ಆ ಹೆಡ್ ಮಾಸ್ಟರ್ ಪರವಾಗಿ ನಿಂತ್ಕೊಂಡ್ರು. ಎಲ್ಲ ಶಿಕ್ಷಕರು ಹಿಂದೂಗಳೇ, ಎಲ್ಲ ಪೋಷಕರು ಆಲ್ಮೋಸ್ಟ್ ಹಿಂದೂಗಳೇ. ಅಲ್ಲಿದ್ದು 235 ಜನ ವಿದ್ಯಾರ್ಥಿಗಳು ಹಿಂದೂಗಳು, ಕೇವಲ 89 ಮಾತ್ರ ಮುಸ್ಲಿಂ ವಿದ್ಯಾರ್ಥಿಗಳಿರುವಂತಹ ಶಾಲೆ ಅದು. 235 ಹಿಂದೂ ವಿದ್ಯಾರ್ಥಿಗಳ ಪೋಷಕರು ಸಹ ಪ್ರತಿಭಟನೆಗಿಳಿದ್ರು, ಒತ್ತಾಯ ಹಾಕಿದ್ರು. ಮೇಷ್ಟ್ರುಗಳು ಪ್ರತಿಭಟನೆಗಿಳಿದ್ರು, ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದ್ರು. ಮೇಷ್ಟ್ರುಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಯಾರೋ ರತನ್ ಕೀರ್ತಿ ಅಂತೆ, ಪ್ರೈಮರಿ ಎಜುಕೇಶನ್ ಆಫೀಸರು ಏನೋ ಅಲ್ಲಿ, ಆ ಮಹಾತಾಯಿ ಯಾವನೋ ಬಂದು ಒಬ್ಬ ಪುಡಾರಿ, ಒಬ್ಬ ಲಫಂಗ ಈ ರೀತಿ ಸುಳ್ಳು ದೂರು ಕೊಟ್ಟ ತಕ್ಷಣನೇ ಸೀದಾ ಸಸ್ಪೆನ್ಷನ್. ಯಾಕೆ? ಮುಸ್ಲಿಂ ಅನ್ನೋ ಕಾರಣಕ್ಕೆ ಸೀದಾ ಸಸ್ಪೆನ್ಷನ್. ಯೋಗಿ ಆದಿತ್ಯನಾಥ್ ಸರ್ಕಾರ ಆ ಅಮ್ಮನಿಗೆ ಬೆವರಿಳಿಸಿದ್ರು ಜನ. ಏನು ಆಧಾರ ಇದೆ? ಮೇಷ್ಟ್ರುಗಳು ಪ್ರಶ್ನೆ ಕೇಳಿದ್ರು, CCTV ಇದೆಯಲ್ಲ, ಅದನ್ನು ಚೆಕ್ ಮಾಡಬೇಕಾಗಿತ್ತಲ್ಲ ನೀವು, ಅದು ಹೇಗೆ ಸಸ್ಪೆನ್ಷನ್ ಮಾಡಿಬಿಟ್ರಿ? ಯಾವನೋ ಹೇಳ್ದಂತ. ಅದು ಅವನು ಈ ಊರಿನವನಲ್ಲ, ಪಕ್ಕದ ಊರಿನವನಂತೆ. ಪಕ್ಕದ ಊರಿಂದ ಬಂದ್ಬಿಟ್ಟು ಇಲ್ಲಿ ಕತೆ ಕಟ್ಬಿಟ್ಟು ಹೋಗಿದ್ದಾನೆ, ಬಿಕಾಸ್ ಅಲ್ಲಿರೋದು ಮುಸ್ಲಿಂ ಹೆಡ್ ಮಾಸ್ಟ್ರು, ತೆಗೆದು ಬಿಡಬೇಕು ಅವ್ರನ್ನ ಅಂತ. ಜಾನ್ ಮೊಹಮ್ಮದ್ ಏನು ಅದಕ್ಕೆ ಹೆಚ್ಚಿಗೆ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಬಟ್ ಜನ ಪ್ರತಿಕ್ರಿಯಿಸಿದ್ರು, ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿದ್ರು, ಸಹೋದ್ಯೋಗಿಗಳು ಪ್ರತಿಕ್ರಿಯಿಸಿದ್ರು, ಎಲ್ಲರೂ ಹಿಂದೂಗಳು ಪ್ರತಿಕ್ರಿಯಿಸಿದ್ರು. ಯಾವಾಗ CCTV ಚೆಕ್ ಮಾಡ್ರಿ ನಿಮಗೆ ಗೊತ್ತಾಗತ್ತೆ, ಅದನ್ನು ನೋಡದೆ ನೀವು ಹೇಗೆ ಸಸ್ಪೆನ್ಷನ್ ಕೊಟ್ರಿ ಅಂತ ಕೇಳಿದ್ರು. ಆಗ ಮೇಡಮ್ ಅವ್ರಿಗೆ ಸ್ವಲ್ಪ ಭಯ ಬಂತು. ನಾನು ಚೆಕ್ ಮಾಡ್ತೀನಿ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ರು. ಆದರೆ ಅಷ್ಟೊತ್ತಿಗೆ ದೊಡ್ಡ ಪತ್ರಿಕೆಗಳಲ್ಲಿ
ದೈನಿಕ್ ಭಾಸ್ಕರ್ ಅನ್ನುವಂತಹ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆಗೋಯ್ತು, ಅವ್ರ ಚಾನಲಲ್ಲಿ ಸುದ್ದಿ ಪ್ರಕಟ ಆಯಿತು. ಆಗ ಸರ್ಕಾರ ಶೇಕ್ ಆಯಿತು. ಒಂದು ಕಡೆ ಜನರ ಪ್ರತಿಭಟನೆ, ಜನರ ಸಿಟ್ಟು, ಇನ್ನೊಂದು ಕಡೆ ಮಾಧ್ಯಮಗಳಲ್ಲೂ ಅದು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಮಾಧ್ಯಮಗಳು ಅಂದರೆ ಎಂಜಲು ಮಾಧ್ಯಮ ಅಲ್ಲ, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ಇರುವಂತಹ ಕೆಲವು ಜನ ಪ್ರಶ್ನೆಗಳನ್ನು ಕೇಳಿದ ತಕ್ಷಣವೇ ಯಾವಾಗ 31 ಜನವರಿಗೆ ಸಸ್ಪೆನ್ಷನ್ ಮಾಡಿದ್ದು, ನಿನ್ನೆ ವಾಪಸ್ ತಗೊಂಡಿದ್ದಾರೆ, ಸಸ್ಪೆನ್ಷನ್ ವಾಪಸ್ ತಗೊಂಡಿದ್ದಾರೆ. ಈಗ ಹೇಳ್ತಿದ್ದಾರೆ ನಾವು ಒಂದು ಸಮಿತಿ ಮಾಡಿದ್ವಿ, ಸಮಿತಿ ವರದಿ ಸಲ್ಲಿಸಿದೆ, ಆ ವರದಿಯಲ್ಲಿ ಜಾನ್ ಮೊಹಮ್ಮದ್ ಅವರು ಯಾವುದೇ ತಪ್ಪೆಸಗಿಲ್ಲ ಅಂತ ಸಾಬೀತಾಗಿದೆ. ಹಾಗಾದ್ರೆ ಆ ಸಸ್ಪೆನ್ಷನ್ ಮಾಡಬೇಕು ಅಂದ್ರೆ ಮೇಲ್ನೋಟಕ್ಕೆ ಏನೋ ಸಿಗಬೇಕಲ್ಲ. ಈಗ ಎಲ್ಲ ಕಡೆ CCTV ಇರುತ್ತಲ್ಲ, ರಾಷ್ಟ್ರಗೀತೆ ಹಾಡಿಸ್ತಾ ಇಲ್ಲ ಅನ್ನೋದು CCTVಯಲ್ಲಿ ಆಗಲ್ವಾ? ಪ್ರತಿದಿನ ಹಾಡಿಸ್ತಿರೋದು CCTVಯಲ್ಲಿ ಇರುತ್ತಲ್ಲ. ಮಕ್ಕಳ ಕೈಲಿ ಹಿಂದೂಗಳ ಪ್ರಾರ್ಥನೆಯನ್ನು ಮಾಡಿಸ್ತಿದ್ದಾರೆ ಕೆಲವು ದೃಶ್ಯಗಳಲ್ಲಿ, ಅದೇ ಹೆಡ್ ಮಾಸ್ಟ್ರು. ಅದೂ ಇದೆಯಲ್ಲ, ಯಾವುದೂ ಇಲ್ಲ. ಮಕ್ಕಳನ್ನ ಕೇಳ್ಬೋದಾಗಿತ್ತಲ್ಲ, ಅದನ್ನೂ ಕೇಳಲಿಲ್ಲ. ಆಫೀಸಲ್ಲಿ ಕೂತ್ಕೊಂಡೇ ಸಸ್ಪೆನ್ಷನ್ ಮಾಡಿರೋದು, ಆಫೀಸಲ್ಲಿ ಕೂತ್ಕೊಂಡೇ ಸಸ್ಪೆನ್ಷನ್ನು. ಯಾಕೆ? ಒಬ್ಬ ಸಂಘಿ ಬಂದು ಹೇಳ್ಬಿಟ್ಟ. ಸಂಘಿಗಳು ಹೇಳಿದ್ಮೇಲೆ, BJPಗರು ಹೇಳಿದ್ಮೇಲೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತಹ ಅಲಿಖಿತ ಕಾನೂನು ಇದೆ ಅನ್ನೋ ರೀತಿಯಲ್ಲಿ ಮಾಡಿದ್ರು. ಈಗ ವಾಪಸ್ ತಗೊಂಡಿದ್ದಾರೆ. ಇದು ನಿಜವಾದಂತಹ ಶಕ್ತಿ, ಭಾರತದ ಶಕ್ತಿ. ಏನು? ಪ್ರತಿಯೊಬ್ಬ ಪ್ರಜೆಯೂ ಸಹ ಧರ್ಮಾತೀತವಾಗಿ ಈ ಜಾನ್ ಮೊಹಮ್ಮದ್ ಅನ್ನುವಂತಹ ಹೆಡ್ ಮಾಸ್ಟರ್ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಿದ್ದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಆ ಪೇರೆಂಟ್ಸು ಸಹ ಸಂಘಿ ಮನಸ್ಥಿತಿಯವರೇ ಆಗಿದ್ದಿದ್ದಾರೆ. ಈ ಹೆಡ್ ಮಾಸ್ಟ್ರು ಯಾವುದೇ ತಪ್ಪು ಮಾಡದೇನೆ ಕೆಲಸ ಕಳ್ಕೊಂಡ್ಬಿಟ್ಟಿರೋರು. ಯಾವ ತನಿಖೆನೂ ಆಗ್ತಿರ್ಲಿಲ್ಲ, ಯಾವ CCTVನೂ ಚೆಕ್ ಮಾಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಮೊದಲು ಸಸ್ಪೆನ್ಷನು, ಆಮೇಲೆ ಟರ್ಮಿನೇಷನ್ ಅಂತ ಮನೆಗೆ ಕಳಿಸ್ಬಿಟ್ಟಿರೋರು. ಅವರು ಪೆನ್ಷನು ಸಹ ತಡೆ ಹಿಡಿದು ಬಿಟ್ಟಿರೋರು ಯೋಗಿ ಆದಿತ್ಯನಾಥ್ ಸರ್ಕಾರ. ಬಟ್ ಆ ಊರಿನ ಜನ ಭಾರತೀಯರಾಗಿದ್ದರಿಂದ, ಭಾರತೀಯತೆಯನ್ನು ಕಾಪಾಡುವಂತಹ ಕೆಲಸ ಮಾಡಿದ್ರಿಂದ ಈ ಮನುಷ್ಯನಿಗೆ ನ್ಯಾಯ ಸಿಕ್ಕಿದೆ, ಸದ್ಯಕ್ಕೆ ಸಿಕ್ಕಿದೆ. ಮುಂದೇನಾದರೂ ಕಿತಾಪತಿ ಮಾಡ್ತಾರೋ ಗೊತ್ತಿಲ್ಲ, ಸದ್ಯಕ್ಕೆ ಸಿಕ್ಕಿದೆ. ಸೊ ಇದಿಷ್ಟು ಮಥುರಾದಿಂದ ಬರ್ತಿರುವಂತಹ ಸುದ್ದಿ. ಉತ್ತರ ಪ್ರದೇಶದ ಮಥುರಾದಿಂದ ಸುಳ್ಳು ಆರೋಪ, ಯಾವುದೇ ತನಿಖೆ ಇಲ್ಲದೆ ಮುಸ್ಲಿಂ ಹೆಡ್ ಮಾಸ್ಟರ್ನ ಶಾಲೆಯಿಂದ ಅಮಾನತು ಮಾಡಿ, ಆ ನಂತರ ಜನರ ಪ್ರತಿಭಟನೆಗೆ, ಹಿಂದೂಗಳ ಪ್ರತಿಭಟನೆಗೆ, ಹಿಂದೂ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ, ಹಿಂದೂ ಸಹೋದ್ಯೋಗಿಗಳ ಸಿಟ್ಟಿಗೆ ಹೆದರಿ ಆ ಸಸ್ಪೆನ್ಷನ್ನನ್ನು ವಾಪಸ್ ತಗೊಂಡಿರೋದು ಮತ್ತು ನ್ಯಾಯ ಸಿಕ್ಕಿರುವಂತಹ ಪ್ರಕರಣದ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.